ಕೋಳಿ ಗೊಬ್ಬರ ಮತ್ತು ಸರ್ಕಾರಿ ಗೊಬ್ಬರ ಮಿಕ್ಸ್ ಮಾಡಾಕ್ತಾರೆ ನೋಡ್ರಿ. ಈ ಟೈಪ್ ಮಿಕ್ಸ್ ಮಾಡ್ಕೊಂಡು ಸಾಲಾಗಿ ಒಕ್ಕೋತ ಹೋಗ್ಬಿಡ್ದು. ಒಂದೊಂದು ಎರಡು ಬುಟ್ಟು ಎರಡೆರಡುವರೆ ಬುಟ್ಟು ಹೊಂಟಾವತ್ತ ಆ ದೊಡ್ಡ ಬುಟ್ಟಿಲೆ. ಎಲ್ಲ ಕಡೆಯಲ್ಲಿ ಮಿಕ್ಸ್ ಆದರೆ ಎಲ್ಲ ಒಂದೊಂದು ಸೀದಾ ಎಲ್ಲ ಕಡೆ ಬೀಳ್ತಾವೆ. ಇಲ್ಲಿ ಕಂದ್ರೆ ಮ್ಯಾಗಟ್ಟ ತೆಳಗಟ್ಟ ಒಂದು ಕಡೆ ಅಟ್ಟ ಸೈಡ್ ಬಿಟ್ಬಿಡ್ತಾವೆ. ಈಗ ಇಲ್ಲಿ ಚಾಕಿ ಹೊಡ್ಕೋಗ್ತಾರೆ ನೋಡ್ರಿ. ಈ ಟೈಪ್ ಹೊಡ್ಕೊಂಡು ಎಲ್ಲ ಮಿಕ್ಸ್ ಆಗಿಬಿಡ್ತೈತೆ. ಕೋಳಿ ಗೊಬ್ಬರ ಹೀಟ್ ಭಾಳ ನೋಡ್ಕೊಂಡು ಹಾಕಬೇಕು. ಎಕರೆಗೆ ಒಂದೇ ಟ್ರಿಪ್ ಆದರೂ ಸಾಕು ಈ ಬಿಸಿಲಾಗ. ಇಲ್ಲಿಕ್ಕಾರ ನೀರಿದ್ದವರು ಓಕೆ, ನೀರು ಇರ್ಲಿಕ್ಕಂದ್ರೆ ಒಂದು ಎಕರೆಗೆ 2 ಎಕರೆಗೆ ಒಂದು ಟ್ರಿಪ್ ಆದ್ರೆ ಸಾಕು. ಮತ್ತು ಮಳೆಗಾಲನ್ಯಾಗ ಬೇಕಾದ್ರೆ ನೀವು ಒಂದೊಂದು ಟ್ರಿಪ್ ಹಾಕೋರು ನಡೀತೈತಿ. ಈಗ ಯಾಕಂದ್ರೆ ಭಾಳ ಬಿಸಿಲು ಇರ್ತೈತೆ, ಇದನ್ನ ಆಗಂಗಿಲ್ಲ ರೀ. ಅದು ಭಾಳ ಹೀಟ್ ಆಕತ್ತಿದೆ. ಒಂದು ಹೀಟ್ ಇದ್ರೆ ಕಾಲು ಇಟ್ಟರೆ ಭಾಳ ಹೀಟ್ ಆಕತ್ತು. ಕೋಳಿ ಗೊಬ್ಬರ ಭಾಳ ಹೀಟ್ ಇದೆ. ಈ ಟೈಪ್ ಮಿಕ್ಸ್ ಮಾಡ್ಕೊಂಡು ಬುಟ್ಟ್ಯಾಗ ತುಂಬ್ಕೊಂಡು ಈಗ ಒಗಿತಾರೆ ನೋಡ್ರಿ. ಇಟ್ಟಿಟ್ಟು ದೊಡ್ಡ ಬುಟ್ಟಿ 2.5 ಬಿಟ್ಟು ಹೊಂಟಾವ ನೋಡ್ರಿ. 2.5 ಬಿಟ್ಟು ಹೊಂಟಾವ. ಈ ಟೈಪ್ ಬುಟ್ಟಿದಾವ ನೋಡ್ರಿ. ಈ ಟೈಪ್ ಮಿಕ್ಸ್ ಮಾಡ್ಕೊಂಡು ಒಂದೊಂದು ಬುಟ್ಟಿ ಹಾಕೊಂಡು ಹೊಂಟಾರ ನೋಡ್ರಿ. ಭಾಳ ಹೀಟ್ ಇರ್ತೈತು. ಒಂದೇ ಟ್ರಿಪ್ ಹೋಗಿಸ್ಬೇಕು. ಭಾಳ ಟ್ರಿಪ್ ಆದ್ರೆ ಮತ್ತು ಕಬ್ಬೆಲ್ಲ ಒಣಗಿ ಹೋಗ್ಬಿಡ್ತೈತು. ಈಗ ಮೊದಲ ಬ್ಯಾಸಿಗೆ ಕಾಲ. ಇಟ್ಟಿಟ್ಟು ಬುಟ್ಟಿ 2.5 ಬುಟ್ಟು ಹೊಂಟಾವ ನೋಡ್ರಿ ಒಂದೊಂದು ಸಾಲಿಗೆ. ಎಕರೆಗೆ 1 ಪಾಕಿಟ್ ಯೂರಿಯಾ, 1 ಪಾಕಿಟ್ 9, 20, 24, 1 ಪಾಕಿಟ್ 15. ಇಲ್ಲಿ ಕಬ್ನ್ಯಾಗ ಈಗ ಸಾಲಿನಾಗ ಒಕ್ಕೋತ ಹೋಗ್ಬಿಡೋದು. ಎಲ್ಲದಾರು ನೋಡಿಸೋದು ಎಲ್ಲ ಇರ್ತಾವೆ. ಅದನ್ನು ಹಾಕಿದ್ರೆ ಸೆಕೆಂಡ್ ಡೋಸ್ ಮುಗ್ದಂಗೆ ನೋಡ್ರಿ. ಹಿಂಗೆ ಒಕ್ಕತ್ತು ಹೋಗಿಬಿಡ್ತಾರೆ ನೋಡ್ರಿ. ಈ ಟೈಪ್ ಸಾಲಿನಾಗ ಬೀಳ್ತೈತೆ ನೋಡ್ರಿ. ಈಗ ಹಿಂಗೆ ಒಕ್ಕತ್ತು ಹೋಗಿಬಿಡ್ತಾರು. ಈ ಟೈಪ್ ಸಾಲಿನಾಗ ಬೀಳ್ತೈತು. ಕೋಳಿ ಗೊಬ್ಬರ ತಾಕತ್ತು ಭಾಳ ಇದ್ರೊಳಗ ನ್ಯೂಟ್ರಿಯನ್ಸ್ ಸಗಣಿ ಗೊಬ್ಬರಕ್ಕಿಂತ 3 ಪಟ್ಟು ಹೆಚ್ಚು ನ್ಯೂಟ್ರಿಯನ್ಸ್ ಇರ್ತೈತಿ ಕೋಳಿ ಗೊಬ್ಬರೊಳಗೆ. ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಆದ್ರೆ ಹೆಚ್ಚುವರಿ ಆತಂದ್ರೆ ಎಫೆಕ್ಟ್ ಆಗತ್ತೆ ಕಬ್ಬಿಗೆ. ಈಗ ನಮ್ಮ ಕಬ್ಬು 3 4 ಗಣಿಗೆ ಕಟ್ಟಾಗ್ತಾವೆ. ಈಗ ಸ್ವಲ್ಪ ಜರ ಇರ್ತಿರ್ತೈತೆ ಗೊಬ್ಬರದ ಹಾಕಾಕ್ತೀವಿ ನೋಡ್ರಿ.